ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ. ಹಲೋ ಸರ್. ಹೇಳ್ರಿ ಮಂಜುನಾಥ್. ಸರ್ ನಾವು ಡಿ-ಬಾಸ್ ಅಭಿಮಾನಿಯಾಗಿ ಹೇಳತ್ತೀವಿ ಸರ್. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರೆ ಯಾಪ ಒಂದೇನೋ ಮೆಸೇಜ್ ಮಾಡಿದ್ರಂತೆ ಸರ್, ಪಾಪ ಬಡ್ರ ಮೇಲೆ ದೌರ್ಜನ್ಯ ಮಾಡಿ ಪಾಪ ಅವ್ರ ಜೀವ ಹೋಗೋತರ ಹೊಡೆಯೋದು ತಪ್ಪ ಸರ್. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ಅದಕ್ಕಾಗಿ ಅವ್ರು ಏನ್ ತಪ್ಪು ಮಾಡಿ ಯಾರೋ ಆದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್. ಅಲ್ಲಿ ಏನ್ ಹೇಳಿದ್ರಿ ಡಿ-ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದೀನಿ ಅಂದ್ರೆ ಏನರ್ಥ ಅದು? ಅಲ್ಲ ಸರ್, ನಾವ್ ಅಭಿಮಾನಿ ಹೌದು ಸರ್, ಹಾ ನಾ ಅಭಿಮಾನ ಇರ್ತೈತಿ, ಆದ್ರೆ ಏನ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ಲ ಸರ್. ಅಲ್ಲಿ ಶಿಕ್ಷೆ ಆಗ್ಬೇಕ್ರಿ. ಈಗ 2011ರಲ್ಲಿ ಹೆಂಡತಿ ಹೊಡೆದ ನಂತರವೂ ನೀವು ಡಿ-ಬಾಸ್ ಅಭಿಮಾನಿನ? ಮೈಸೂರು ಸಂದೇಶ್ ಪ್ರಿನ್ಸ್ ಹೋಟೆಲ್ ನಲ್ಲಿ ಹೊಟ್ಟೆಪಾಡಿ ಬಂದ ದುಡ್ಕನ್ ತಿನ್ನಕ್ ಬಂದಿದ್ದ ವೇಟರ್ ಹೊಡೆದ್ಮೇಲೆ ಅಭಿಮಾನಿನ? ಅಭಿಮಾನ ಎಂಥವ್ರ ಮೇಲೆ ಇಟ್ಕೋಬೇಕು ಅಂದ್ರೆ ಮಂಜುನಾಥ್, ಹೌದು ಸರ್. ನನಗೊಬ್ಬ ತಂಗಿ ಇದ್ರೆ ಇಂಥವ್ನ ಕೊಟ್ಟು ನಾನು ಮದುವೆ ಮಾಡ್ತೀನಿ, ನನ್ನ ತಂಗಿ ಸುಖವಾಗಿರ್ತಾಳೆ ಅಂತ ಯಾರ ಬಗ್ಗೆ ಅನಿಸುತ್ತಲ್ಲ ಅಂಥವ್ರ ಅಭಿಮಾನಿ ಆಗ್ಬೇಕ್ರಿ. ಅಣ್ಣ ಏನ್ ಮಾಡ್ತಿದ್ಯಾ ಕಂದ? ಈಗ ತಾನೇ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ. ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೋಬಿಡ್ತಿದ್ದೆ. ಹಾ ಸರ್. ಹಾ ನನ್ನ ಮಗ ಮುಂದೆ ಬೆಳೆದು ಹಿಂಗ ಆಗಬೇಕು ಅಂತ ಯಾರ ಬಗ್ಗೆ ಅನ್ಸುತ್ತಲ್ಲ ಹಾ ಸರ್. ಅಂಥವ್ರ ಅಭಿಮಾನಿ ಆಗ್ಬೇಕು. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಪೆಂಗ್ ನನ್ನ ಮಗ ಅಂದ್ಮೇಲೆ ಇವಳು ಹೇಳ್ದಂಗೆ ಫಾಲೋ ಮಾಡಬೇಕು. ನೀವು ಹೇಳಿ ಈಗ ಹಾ ಸರ್. ಈ ವರ್ತನೆ ನಿಮ್ಗೊಬ್ಬ ಸ್ವಂತ ತಂಗಿದ್ರೆ ಈ ವರ್ತನೆ ಅವ್ರಿಗೆ ಮದುವೆ ಕೊಟ್ಟು ಇಲ್ಲ ಸರ್, ತಂಗಿ ಕೊಟ್ಟು ಮದುವೆ ಅವ್ರು ಮಾಡ್ತಾರೆ? ಇಲ್ಲ ಸರ್, ಅವ್ರು ಮಾಡಿದ್ ಮಾತ್ರ ಬಾಳ ತಪ್ಪು ಸರ್. ಈ ಮನುಷ್ಯ ತನ್ನ ಹೆಂಡತಿ ಜೊತೆ ನಡ್ಕೊಂಡಂಗೆ ನಿಮ್ಮ ತಂದೆ ನಿಮ್ಮ ತಾಯಿ ಜೊತೆ ನಡ್ಕೊಂಡ್ರೆ ಓಕೆನಾ? ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಏನ್ ಅನ್ಕೊಂಡಿದ್ಯಾ ನೀನು ನನ್ನ? ಹೌದು ಸರ್. ಯಾವ್ದೇ ಸರ್ ಯಾರೇ ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿದ್ರ ಅಂದ್ಮೇಲೆ ಶಿಕ್ಷೆ ಆಗ್ಲೇಬೇಕು ಸರ್ ಅವ್ರಿಗೆ. ಮತ್ತೆ ಹೆಂಗ ನಾ ಡಿ-ಬಾಸ್ ಅಭಿಮಾನಿಯಾಗಿ ಹೇಳ್ತೀನಿ ಅಂತೀರಿ ನೀವು? ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.